ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ನನ್ನ ಮತ್ತೊಂದು ದಿನದ ದಿನಚರಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ನನ್ನ ಮತ್ತೊಂದು ದಿನದ ದಿನಚರಿ ಅಂತ ಹೇಳಿದ್ರೆ ನನ್ನ ಡಯಟ್‌ನ 11ನೇ ದಿನ ನಡೀತಾ ಇದೆ. 11ನೇ ದಿನ ಹೇಗೆಲ್ಲ ಆಯಿತು ಹೋಯಿತು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಇವತ್ತು ವೆಯ್ಟು ಎಷ್ಟಾಗಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಎಂಡ್‌ವರೆಗೂ ಮಿಸ್ ಮಾಡಬೇಡಿ, ನೋಡಿ ಕಂಪ್ಲೀಟಾಗಿ. ಹಾಗೆಯೇ ಮಾರ್ನಿಂಗು ಸೂರ್ಯೋದಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಮ್ಮನೆ ಈ ಕಡೆನೇ ಪೂರ್ವ ಕಡೆನೇ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ ಸೂರ್ಯನ ಬೆಳಗ್ಗೆ ಹೊತ್ತು. ನಾನಿವತ್ತು ತುಂಬಾ ಚಳಿಯಾಗಿದ್ದರಿಂದ ಫ್ರೆಂಡ್ಸ್ ಬೆಳಗ್ಗೆ ಲೇಟಾಗಿ ಎದ್ದು ಅದಾದಮೇಲೆ ವಾಕ್‌ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ. ಇವತ್ತಂತೂ ಎಕ್ಸಸೈಸ್ ಅಂತೂ ಖಂಡಿತ ಮಾಡೋದಕ್ಕಾಗಲಿಲ್ಲ, ಅಷ್ಟು ಚಳಿ ಇದೆ. ನಾನು ಡೈಲಿ ಬರೀ ಟೋಪಿನ ಹಾಕ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್. ಇವತ್ತು ಸಖತ್ ಚಳಿ ಇದ್ದಿದ್ದರಿಂದ ಸ್ವೆಟರ್, ಟೋಪಿ ಎರಡನ್ನೂ ಹಾಕ್ಕೊಂಡು ಹೋಗ್ಬಿಟ್ಟೆ. ಅಷ್ಟು ಚಳಿ ಇತ್ತು, ನನಗಂತೂ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಮ್ಮ ಕಡೆ ಇಷ್ಟೊಂದು ಚಳಿನೇ ಇಲ್ಲ ಫ್ರೆಂಡ್ಸ್. ಈ ಕಡೆ ಅಂತೂ ಸಖತ್ತು ಚಳಿ, ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದನೂ ಅದು ದಿನೇ ದಿನೇ ಸಂಕ್ರಾಂತಿ ಹಬ್ಬ ಬೇರೆ ಬರ್ತಿದೆ ಅಲ್ವಾ. ಸೊ ಹಾಗಾಗಿ ಇಷ್ಟು ಚಳಿ ಹೋಗೋದಕ್ಕೆ ಅನಿಸುತ್ತೆ. ಇನ್ನೂ ಒಂದು 15 ಡೇಸ್ ಹಾಗೇ ಇರುತ್ತೆ. ಬಟ್ ನಮ್ಮ ಕಡೆ ಎಲ್ಲ ಬೇಗ ಹೋಗುತ್ತೆ ಅನಿಸುತ್ತೆ. ಬಟ್ ಈ ಕಡೆ ಇನ್ನೂ ಇರುತ್ತೆ ಅನಿಸುತ್ತೆ ಲೈಟಾಗಿ. ಅದಾದಮೇಲೆ ನಾನು ಕೂಡ ಕಸ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡಿಕೊಂಡು ಅದಾದಮೇಲೆ ರಂಗೋಲಿ ಹಾಕೋದಕ್ಕೆ ಅಂತ ಬರ್ತೀನಿ. ರಂಗೋಲಿ ನಾನು ಚಿಕ್ಕ ವಯಸ್ಸಲ್ಲಿ ಹಾಕ್ತಿದ್ದೆ ಫ್ರೆಂಡ್ಸ್ ರಂಗೋಲಿನ. ಬಟ್ ಮಧ್ಯದಲ್ಲಿ ನಾನು ವರ್ಕ್ ಮಾಡೋಕ್ಕೆ ಹೋದಾಗ್ಲಿಂದನೂ ಬಿಟ್ಬಿಟ್ಟಿದ್ದೆ ಹಾಕೋದನ್ನು. ಟೈಮ್ ಆಗ್ತಿತ್ತು, ರೆಡಿಯಾಗಿ ಹೋಗೋದೇ ಆಗ್ತಿತ್ತಲ್ಲ ಅಂತ ಹೇಳಿಬಿಟ್ಟು ಹಾಕ್ತಾನೆ ಇರಲಿಲ್ಲ. ಅಮ್ಮ ಹಾಕ್ತಿದ್ರು. ಬಟ್ ಇವಾಗ ಇಲ್ಲಿ ಸ್ವಲ್ಪ ಫ್ರೀ ಅಲ್ವಾ, ಹಂಗಾಗ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ನಾನು ಕೂಡ ರಂಗೋಲಿ ಹಾಕ್ತಿದ್ದೀನಿ. ರಂಗೋಲಿ ಹಾಕ್ತಾ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಿದೆ ಅಲ್ವಾ, ಅದು ಟಚ್ ಎಲ್ಲ ಬಿಟ್ಟೋಗಿತ್ತು ನನಗೂ. ಬಟ್ ಇವಾಗ ಪ್ರಾಕ್ಟೀಸ್ ಆಗ್ತಿದೆ ಅಲ್ವಾ, ಪರವಾಗಿಲ್ಲ. ನನಗೂ ಸ್ವಲ್ಪ ನಾನು ಡಿಸೈನ್ ಬಿಡ್ತೀನಿ, ನನಗೂ ಗೆರೆ ಎಳೆಯೋದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗ್ತಿದೆ ಇವಾಗ. ಟಚ್ ಬಿಟ್ಟೋದ್ರೆ ಯಾವುದೇ ಆದರೂ ಅಷ್ಟೇ, ಟಚ್ ಬಿಟ್ಟೋದ್ರೆ ಮತ್ತೆ ಅದು ದಾರಿಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಕ್ಸಾಂಪಲ್ ನಾನು ರಂಗೋಲಿ ಹಾಕ್ತಿರೋದು ಹಾಗೆಯೇ ಎಲ್ಲದೂ ಸ್ವಲ್ಪ ಟಚ್ಚಲ್ಲಿ ಇರಬೇಕು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ರಂಗೋಲಿ ಹಾಕ್ತಾ ಹಾಕ್ತಾ ಹೋದಂಗೆ ಸ್ವಲ್ಪ ಖಾಲಿ ಇತ್ತು ಜಾಗ ಅಂದರೆ ಅಲ್ಲಿಗೆ ಏನು ಹಾಕೋಣ, ಇಲ್ಲಿಗೆ ಏನು ಹಾಕೋಣ ಅಂತ ಹೇಳಿಬಿಟ್ಟು ಹಂಗೆ ಹಾಕ್ಕೊಳ್ತಾ ಹೋಗ್ತೀವಿ. ಕೊನೆಗೆ ಜಾಗನೂ ಖಾಲಿಯಾಗಿ ಹೋಗ್ಬಿಡುತ್ತೆ, ರಂಗೋಲಿನೂ ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗಾಗುತ್ತೆ ಫ್ರೆಂಡ್ಸ್. ನಾನು ಹಾಕ್ಕೊಳ್ತಾ ಹೋದರೆ ಸಾಕು ರಂಗೋಲಿ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಕುಂಕುಮ ಅರಶಿನ ಇಟ್ಬಿಟ್ಟು ಬಂದುಬಿಡ್ತೀನಿ ಫ್ರೆಂಡ್ಸ್. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಬಂದು ನೋಡಿ ನಾನು ವೆಯ್ಟ್‌ನ ಚೆಕ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಇದ್ದೇನೆ ಅಂತ ಹೇಳ್ಬಿಟ್ಟು. 67.700 ಗ್ರಾಮ್ ಇದ್ದೀನಿ ಫ್ರೆಂಡ್ಸ್. 67 kg 700 ಗ್ರಾಮ್. ಹಿಂದಿನ ವೀಡಿಯೋನಲ್ಲಿ ನನಗೆ 67.850 ಇತ್ತು, 850 ಇತ್ತು. ಇವತ್ತು 700 ಆಗಿದ್ದೀನಿ, ಅಂದರೆ 150 ಗ್ರಾಮ್ ಕಡಿಮೆ ಆಗಿದ್ದೀನಿ. ಪರವಾಗಿಲ್ಲ ಫ್ರೆಂಡ್ಸ್, ದಿನೇ 150 ಎಷ್ಟೋ ಕಮ್ಮಿ ಆಗಲಿ, ಬಟ್ ಕಮ್ಮಿ ಆಗ್ತಿದ್ದೀನಲ್ಲ ಅಂತ ಖುಷಿ ಆಗುತ್ತೆ. ಒಂದೊಂದು ದಿನ ವೇರಿ ಆಗೋಗುತ್ತೆ ಫ್ರೆಂಡ್ಸ್. ಒಂದು 50 ಗ್ರಾಮ್ 100 ಗ್ರಾಮ್ ಜಾಸ್ತಿ ಆಗೋದು ಆ ಥರ ಆಗೋಗ್ಬಿಡುತ್ತೆ. ನನಗೆ ಇಲ್ಲಿವರೆಗೂ 50 ಗ್ರಾಮ್ ಅಷ್ಟೇ ಜಾಸ್ತಿ ಆಗಿರೋದು, ಅದಕ್ಕಿಂತ ಜಾಸ್ತಿ ಏನು ಇನ್ಕ್ರೀಸ್ ಆಗಿಲ್ಲ. ಒಂದು ಇಲ್ಲ ಒಂದೇ ದಿನ ಅನಿಸುತ್ತೆ ನನಗೆ 50 ಗ್ರಾಮ್ಸು ಜಾಸ್ತಿ ಆಗಿದ್ದು. ಅದಾದಮೇಲೆ ಮತ್ತೆ ಏನೂ ಆಗಿಲ್ಲ, ಡಿಕ್ರೀಸ್ ಆಗ್ತಾನೆ ಬರ್ತಿದೆ. ಹಾಗೆಯೇ ವೆಯ್ಟ್ ಎಲ್ಲ ಚೆಕ್ ಮಾಡಿದ್ದಾದಮೇಲೆ ನಾನು ವಿನೆಗರ್ ವಾಟರ್ನ ತಗೊಳ್ತಾ ಇದ್ದೀನಿ. ನಾವು ಯಾವ ಟೈಮಲ್ಲಿ ವೆಯ್ಟ್‌ನ ಚೆಕ್ ಮಾಡ್ಕೊಳ್ಬೇಕಂತ ಅಂದರೆ ಫ್ರೆಂಡ್ಸ್, ಮಾರ್ನಿಂಗು ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀವಲ್ವ, ಅದೇ ನಮ್ಮದು ಆ್ಯಕ್ಚುಯಲ್ ವೆಯ್ಟ್ ಇರೋದು, ಗೊತ್ತಾಯ್ತಾ. ಅದಾದಮೇಲೆ ನಾವು ಮಿಕ್ಕಿದ ನೀರೆಲ್ಲ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಎಲ್ಲ ಮಾಡ್ಕೊಳ್ತೀವಲ್ಲ, ಅದು ನಮ್ಮ ವೆಯ್ಟ್ ಅಲ್ಲ. ನಮ್ಮ ಬಾಡಿ ವೆಯ್ಟ್ ಯಾವಾಗ ಮಾಡ್ಕೊಳ್ಬೇಕು ಅಂದರೆ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾವು ವೆಯ್ಟ್‌ನ ಚೆಕ್ ಮಾಡ್ಕೊಳ್ತೀವಲ್ವ, ಅದೇ ನಮ್ಮ ಬಾಡಿಯ ರಿಯಲ್ ವೆಯ್ಟ್ ಆಗಿರುತ್ತೆ. ಸಂಜೆವರೆಗೂ ತಿನ್ಕೊಂಡಿದ್ದು ಎಲ್ಲದನ್ನು ಸೇರಿಸಿದ್ರೆ ನಮ್ಗೆ ಇನ್ನೂ 1 kg 1.5 kg ಜಾಸ್ತಿ ಬರುತ್ತೆ, ಗೊತ್ತಾಯ್ತಾ. ಸೊ ಹಾಗಾಗಿ ಅದು ನಮ್ಮ ವೆಯ್ಟ್ ಅಲ್ಲ. ನಾವು ಮಾರ್ನಿಂಗ್ ಮಾಡ್ಕೊಳ್ಳೋದು, ಮಾರ್ನಿಂಗ್ ಫ್ರೆಶ್ ಅಪ್ ಆದಮೇಲೆ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ನಮ್ಮ ರಿಯಲ್ ವೆಯ್ಟ್ ಆಗಿರುತ್ತೆ. ಆದಮೇಲೆ ನಾನು ಕೂಡ ಕಾಫಿ ಕುಡ್ಕೊಂಡ್ಬಿಟ್ಟು ಬರ್ತೀನಿ. ತಿಂಡಿಗೆ ಇವತ್ತು ಮನೆಯವ್ರಿಗೆಲ್ಲರಿಗೂ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಚಿನಿಮಾಗೆಲ್ಲ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್. ರೈಸ್ ಅಲ್ವಾ, ಮಾರ್ನಿಂಗ್ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಆಫ್ಟರ್ನೂನ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಮಾರ್ನಿಂಗ್ ಪಲಾವ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿದ್ದೆ. ಸೊ ಅದೇ ತರಕಾರಿನ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ಇವತ್ತು ನಾನು ಒಂದು ಓಟ್ಸು ಉಪ್ಮಾ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ತಿಂದ್ರೂ ಹಸ್ವಂತನೇ ಅನಿಸೋದಿಲ್ಲ.
ಹೊಟ್ಟೆ ಫುಲ್ಫಿಲ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಟ್ಸ್ ರೆಸಿಪಿದು ಕೂಡ ಇದು ಒಂದು ರೆಸಿಪಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿರುತ್ತೆ. ಏನಿಲ್ಲ, ಒಂದು ಉಪ್ಪಿಟ್ಟಿನ ಥರ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇದಕ್ಕೆ ಒಗ್ಗರಣೆಗಾಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಮತ್ತು ಒಂದು 2 ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಒಂದು ಸ್ವಲ್ಪ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಇಷ್ಟೇ ಫ್ರೆಂಡ್ಸ್ ನಾನು ಹಾಕಿರೋದು. ಅದರಲ್ಲಿ ಹೇಳಿದ್ನಲ್ಲ, ಪಲಾವ್ಗೆ ಹೆಚ್ಚಿದ್ದನ್ನು ಸ್ವಲ್ಪ ಸ್ವಲ್ಪ ತಕ್ಕೊಂಡು ಇಟ್ಕೊಂಡಿದ್ದೆ ನಾನು. ಅದನ್ನೇ ಇದಕ್ಕೆ ಹಾಕ್ತಿದ್ದೀನಿ ಅಷ್ಟೇ, ನಾನು ಸಪ್ರೇಟಾಗಿ ಏನು ಮಾಡ್ಕೊಳ್ತಿಲ್ಲ. ಬಟ್ ಇದು ಓಟ್ಸ್ ಮಾಡ್ಕೊಳ್ತಿದ್ದೀನಿ, ಅಲ್ಲಿ ನಾನು ಪಲಾವ್ ಮಾಡಿದ್ದೆ. ಪಲಾವ್ ರೆಸಿಪಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತಲ್ವ, ನಾನು ಕೂಡ ತೋರಿಸಿದ್ದೆ ತುಂಬ ಸಲ. ಹಂಗಾಗಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು, ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು, ಅದು ಸ್ವಲ್ಪ ಮಾಗಿದ್ದಾದಮೇಲೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು 6 ಟೇಬಲ್ ಸ್ಪೂನಷ್ಟು ನಾನು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕ್ಕೊಂಡು. 6 ಅಷ್ಟೇ ಹಾಕ್ಕೊಳ್ಳೋದು, 6 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಳೋದು. ಅಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದು ನೀರೆಲ್ಲ ಸೀದೋಗೋವರೆಗೂ ಮತ್ತು ಓಟ್ಸು ಬೇಯೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸ್ವಲ್ಪ ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಅರಶಿನ ಪುಡಿ ಹಾಕ್ಕೊಂಡೆ ನಾನು ಲಾಸ್ಟಲ್ಲಿ. ಏಕೆಂದರೆ ಹಂಗೆ ವೈಟು ಅದು ತಿನ್ನೋದಕ್ಕೆ ನನಗೆ ಇಷ್ಟ ಆಗಲ್ಲ, ಉಪ್ಪಿಟ್ಟೆ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಇದಕ್ಕೆ ಸ್ವಲ್ಪ ಕಲರ್ನ ಆ್ಯಡ್ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು, ಅದು ಲೈಕ್ ಪಲಾವ್ ಥರನೇ ಕಾಣಿಸ್ತಿದೆ ನನಗೆ. ಅಷ್ಟು ಚೆನ್ನಾಗಿತ್ತು. ಟೇಸ್ಟು ಮಾತ್ರ ಅಷ್ಟೇ ಸಖತ್ತಾಗಿತ್ತು ಫ್ರೆಂಡ್ಸ್. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನೇ ಬೇಕಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನೇ ತಿನ್ಕೊಂಡ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ ಇದು, ಸಖತ್ತಾಗಿತ್ತು. ಅದಾದಮೇಲೆ ನಾನು ಇದು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಅದ್ರದ್ದು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು, ಇದರಲ್ಲಿ ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮ್ಲ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ, ನಿಮಗೇನಾದರೂ ಸಿಕ್ಕಿದ್ರೆ. ಈಗ ನೆಲ್ಲಿಕಾಯಿ ಸೀಸನ್ ಅಲ್ವಾ, ಹಂಗಾಗಿ ನಾನು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೆ. ಇದನ್ನು ಏನು ಬೇಯಿಸೋದಕ್ಕೆ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು, ಇದು ಮುಳುಗೋವಷ್ಟು, ನೆಲ್ಲಿಕಾಯಿ ಎಲ್ಲ ಮುಳುಗೋವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು, ಸ್ವಲ್ಪ ಕುದಿ ಬಂದಾದಮೇಲೆ ಪ್ಲೇಟ್ನ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್ ಬೇಯಿಸೋದು, ಜಾಸ್ತಿ ಏನಿಲ್ಲ. 5 ಮಿನಿಟ್ಸ್ ಬೇಯಿಸಿ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಬಟ್ ಅದರಲ್ಲಿರೋ ನೀರನ್ನ ಚೆಲ್ಲಬಾರ್ದು ಫ್ರೆಂಡ್ಸ್. ಏನು ಮಾಡಬೇಕಂತ ಆಮೇಲೆ ಹೇಳ್ತೀನಿ. ಈಗ ಒಂದು ಪ್ಯಾನ್ನಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಅಷ್ಟೇ, ಒಂದು 12ರಿಂದ 15 ನಾನು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಅಷ್ಟು ಉಪ್ಪಿನಕಾಯಿಗೆ ಇಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ನನಗೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ತೊಗೊಂಡಿದ್ದೀನಿ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, 1½ ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇವು ಮೂರನ್ನು ಕ್ಲೀನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿಯುತ್ತೆ, ಮತ್ತು ಇದು ಜೀರಿಗೆ ಮತ್ತು ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಅಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ತೀರ ಹೊತ್ತಿದ್ರೆ ಉಪ್ಪಿನಕಾಯಿ ಹಾಕಿದಾಗ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದು ಒಂಥರ ಫ್ಲೇವರ್ ಬರುತ್ತೆ, ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನೋಡ್ಕೊಳ್ತಾನೆ ಇರಬೇಕು, ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಳ್ಬೇಕಾಗುತ್ತೆ. ಇವಾಗ ನಾವು ತಣ್ಣಗಾಗೋದಕ್ಕೆ ಅಂತ ಹೇಳಿಬಿಟ್ಟು, ಕೂಲ್ ಆಗೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಅಲ್ವ ನೆಲ್ಲಿಕಾಯಿನ, ನೋಡಿ ಕೈಯಲ್ಲೇ ಬಿಡಿಸ್ಕೊಳ್ಬೋದು ನೀಟಾಗಿ. ಅದು ಗೆರೆ ಗೆರೆ ಇರುತ್ತಲ್ವ, ಅದರಲ್ಲಿ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಆ ಥರ ಒಂದೊಂದು ಪೀಸ್ ಥರ ಮಾಡ್ಕೊಂಡ್ಬಿಟ್ಟು ಅದು ಸೀಡ್ಸ್ನ ತೆಗಿಬೇಕು. ನೋಡಿ ತೆಗ್ದಿದ್ದೀನಿ, ನೀರು ಸಪ್ರೇಟ್ ಆಗಿದೆ. ಆ ನೀರನ್ನ ಚೆಲ್ಲೋಂಗಿಲ್ಲ ಫ್ರೆಂಡ್ಸ್. ಈಗ ನಾವು ಹುರಿದಿಟ್ಕೊಂಡಿದ್ದೀವಲ್ವ, ಆ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಸಾಸಿವೆ, ಮೆಂತ್ಯವನ್ನು ಅದನ್ನು ನೀಟಾಗಿ ರುಬ್ಕೊಳ್ಬೇಕಾಗತ್ತೆ. ಇದನ್ನು ಪುಡಿ ಮಾಡಿ ಕೂಡ ಇಟ್ಕೊಳ್ಬೋದು ಫ್ರೆಂಡ್ಸ್. ಆ ಪುಡಿ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ತುಂಬ ದಿನ ಆದಮೇಲೆ ಒಂಥರ ಸ್ಮೆಲ್ ಬರುತ್ತೆ, ಯೂಸ್ ಮಾಡೋದಕ್ಕೆ ಆಗಲ್ಲ. ಹಂಗಾಗಿ ನೀವು ಆವಾಗ ಉಪ್ಪಿನಕಾಯಿ ಮಾಡ್ತೀನಿ ಅನ್ನೋದಾದರೆ ಆ ಟೈಮಲ್ಲಿ ಮಾತ್ರ ನೀವು ಈ ಥರ ಪುಡಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ಹಾಕ್ಕೊಳ್ಬೇಕು. ಆ ಪುಡಿ ಮಾಡಿ ಇಟ್ಟಿರೋದನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಅದು ಚೆನ್ನಾಗಿರಲ್ಲ ಅಷ್ಟು. ಸೊ ನೋಡಿ, ನಾನಿವಾಗ ಪುಡಿ ಮಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ನೆಲ್ಲಿಕಾಯಿಗೆ ನಾವು ಬಿಡಿಸಿಟ್ಕೊಂಡಿದ್ವಲ್ವ, ಆ ನೆಲ್ಲಿಕಾಯಿ ಒಳಗಡೆ ಇದನ್ನು ಸೇರಿಸ್ಕೊಳ್ಬೇಕು, ಇಷ್ಟೇ, ಇನ್ನೇನು ಇಲ್ಲ. ಉಪ್ಪೇನು ಹಾಕೋಂಗಿಲ್ಲ ಫ್ರೆಂಡ್ಸ್. ನಾವು ಬೇಯಬೇಕಾದ್ರೇ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿರ್ತೀವಿ, ಸೊ ಅದೇ ಸಾಕಾಗುತ್ತೆ. ಈಗ ಉಪ್ಪಿನ ನೀರು ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಒಂದು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ನಿಮಗೆ ತೆಳು ಬೇಕು ಅಂದರೆ ಅದರಲ್ಲಿರೋ ನೀರನ್ನ ಅಷ್ಟು ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಇಷ್ಟೇ ಸಾಕು ಅಂತ ಹೇಳಿದ್ರೆ, ಅಂದರೆ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಅಷ್ಟು ಸಾಕು ಅಂತ ಹೇಳಿದ್ರೆ ಆ ನೀರನ್ನ ಚೆಲ್ಕೊಳ್ಬೋದು. ಇಲ್ಲ ನಾನು ಸ್ವಲ್ಪ ತೆಳುಗಿರಲಿ, ಅದು ಕುಡ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಷ್ಟು ನೀರನ್ನು ಹಾಕ್ಕೊಂಡೆ ಫ್ರೆಂಡ್ಸ್. ಅದು 2 ಡೇಸ್ ಆದಮೇಲೆ ಸ್ವಲ್ಪ ಗಟ್ಟಿಗಾಗೋಗ್ಬಿಡುತ್ತೆ, ಅಂದರೆ ಪೌಡರ್ ಮಾಡಿ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿಗಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ.
ತುಂಬಾ ಚೆನ್ನಾಗಿರುತ್ತೆ. ಇದು ಹೊರ್ಗಡೆ ಇಡೋದಕ್ಕೆ ಒಂದು 15 ಡೇಸ್ ಅಷ್ಟೇ ಫ್ರೆಂಡ್ಸ್. ಮತ್ತು ಫ್ರಿಡ್ಜಲ್ಲಾದರೆ ಒಂದು 1 1/2 ಮಂತ್ಸು ಇಲ್ಲ 2 ಮಂತ್ಸ್ವರೆಗೂ ನಾವು ಫ್ರಿಡ್ಜಲ್ಲಾದರೆ ಇಟ್ಕೊಳ್ಬೋದು. ಹೊರ್ಗಡೆ ಇಡ್ತೀವಿ, ಫ್ರಿಡ್ಜಲ್ಲಿ ಇಡಲ್ಲ ಅಂದರೆ ಒಂದು 15 ಡೇಸ್ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಆಯಸ್ಸು. ಅದಕ್ಕಿಂತ ಮೇಲೆ ತಿನ್ನೋದಕ್ಕೆ ಹೋಗ್ಬೇಡಿ, ಚೆನ್ನಾಗೂ ಕೂಡ ಇರೋದಿಲ್ಲ. ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇಲ್ಲ ಪಿಂಗಾಣಿನಲ್ಲಿ ಇರುತ್ತಲ್ವ, ಉಪ್ಪಿನಕಾಯಿಗೆ ಅಂತ ಹೇಳಿ ಪಿಂಗಾಣಿ ಡಬ್ಬ ಬರುತ್ತಲ್ವ, ಅದಕ್ಕೆ ಹಾಕಿ ಇಟ್ಕೊಂಡ್ರು ಆಯಿತು. ನಾನು ಮಧ್ಯಾಹ್ನಕ್ಕೆ ಹೇಳಿದ್ನಲ್ಲ, ಪಲಾವ್ ಮತ್ತು ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿನ ಹಾಕ್ಕೊಂಡೆ. ಮತ್ತು ಸಂಜೆ ಕಾಫಿ ಜೊತೆಗೆ ಪೂರಿ ಖಾರ ತಿಂದುಬಿಟ್ಟಿದ್ವಿ. ಹಾಗಾಗಿ ನನಗೆ ಹಸಿವೆ ಆಗಲಿಲ್ಲ ಫ್ರೆಂಡ್ಸ್ ಊಟ ಮಾಡೋದಕ್ಕೆ. ಬಟ್ ಒಂದು ಗ್ಲಾಸ್ ಮಜ್ಜಿಗೆನ ಕುಡಿದ್ಬಿಟ್ಟು ಬಂದೆ ಅಷ್ಟೇ. ನಾನು ನೈಟು ಊಟ ಮಾಡೋದಕ್ಕೆ ಹೋಗಲಿಲ್ಲ, ಪೂರಿ ಖಾರನೇ ತಿಂದ್ಕೊಂಡಿದ್ವಲ್ಲ ಹಾಗಾಗಿ. ಸೊ ಅಂದರೆ ಪೂರಿ ಖಾರನೂ ಜಾಸ್ತಿ ತಿನ್ನಬಾರ್ದು, ಸ್ವಲ್ಪ ಲೈಟಾಗಿ ತಿನ್ಕೊಳ್ಬೇಕು ಅಷ್ಟೇ. ಬಟ್ ಅದೇ ನನಗೆ ಜಾಸ್ತಿ ಆಗಿದ್ದರಿಂದ ನಾನು ಊಟ ಏನೂ ಮಾಡಲಿಲ್ಲ, ಮಜ್ಜಿಗೆ ಮಾತ್ರ ಕುಡ್ಕೊಂಡು ಬಂದೆ. ಇದಾಗಿದ್ದು ನನ್ನ 11th ಡೇ ಡಯಟ್ ಪ್ಲ್ಯಾನ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ದಲೇ ಹೋಗಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಗುಡ್ ನೈಟ್.